ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗಾಗಲೇ ಹೇಳಿದೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಾರನೂ ಕೂಡ ಈ SC ST ಜನಾಂಗದ ಏನಿದೆ ಅವರ ಅಭಿವೃದ್ಧಿಗೆ ನಾವು ದೀರ್ಘಕಾಲದ ಅವರ ಆರೋಗ್ಯದ್ದು, ಶಾಲಾ ಶಿಕ್ಷಣದ್ದು, ಅವರ ಯೋಗ್ಯ ಜೀವನದ ಮಟ್ಟ ಇವೆಲ್ಲನೂ ಕೂಡ ಆ ಜನಾಂಗದಲ್ಲಿ ನಮಗೆ ಮಾನದಂಡ ಆಗುತ್ತೆ. ನಮ್ಮ ಪ್ರಕಾರ, ನಮ್ಮೆಲ್ಲರ ಪ್ರಕಾರ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಏನು ಮಾಡಿದೆ ಅದಕ್ಕೆ ಜನರಲ್ ಫಂಡ್ ಅನ್ನು ಉಪಯೋಗ ಮಾಡಬೇಕಾಗಿತ್ತು. ಜನರಲ್ ಫಂಡ್ ಅನ್ನು ಉಪಯೋಗ ಮಾಡಿ ಅವ್ರು ಕೊಟ್ಟಿದ್ರೆ ನಾವು ಆ ಸಮುದಾಯವನ್ನು ಮೇಲ್ವರ್ಗದವ್ರು ಯಾರಿದ್ದಾರೆ ಎಲ್ಲ ಒಟ್ಟಿಗೆ ಮಾಡುವಂಥದ್ದಕ್ಕೆ ಒಂದು ಅವಕಾಶ ಆಯಿತು. ಈಗ ಈ SCP TSP ಅನುದಾನ ಬಳಕೆ ಮಾಡಿರೋದ್ರಿಂದ ಏನು ಈ ಮೂಲ ಉದ್ದೇಶ ಇತ್ತು, ಆ ಮೂಲ ಉದ್ದೇಶಕ್ಕೆ ಒಂದು ರೀತಿ ಕೊಡ್ಲಿ ಪೆಟ್ಟನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕೊಡ್ಲಿ ಪೆಟ್ಟದು. ಆಮೇಲೆ ಕೆಲವು ಮಂತ್ರಿಗಳು ಹೇಳಿದ್ದಾರೆ, ಏನಂತ ಹೇಳಿದ್ರೆ ಗ್ಯಾರಂಟಿ ಮೂಲಕ SC ST ಜನಾಂಗದಕ್ಕೆ ನಾವು ಹಣ ಏನು ಬಳಕೆ ಮಾಡುತ್ತಿದ್ದೇವೆ ಅದು ತಪ್ಪು ಇದು ಕಲ್ಪನೆ, ನಾವು ಆ ಜನಾಂಗಕ್ಕೆ ಕೊಡ್ತಾ ಇದ್ದೀರಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ತಪ್ಪಲ್ಲ, ಕರೆಕ್ಟು. ಅದೇನೋ ಹೇಳ್ತಾರಲ್ಲ, ತಮ್ಮ ಮಗು ಅದೇನೋ ಯಜ್ಞ ಅಂತ ಹಂಗೆ ಎತ್ತವ್ರಿಗೆ ಹಂಗೆ ಉದ್ದು ಅಂದಂಗೆ. ಇಲ್ಲಿ ಅಧ್ಯಕ್ಷರೇ, ಇವರು ಬೇರೆ ಬೇರೆ ಯೋಜನೆಗಳು ಮಾಡಿದ್ದಾರೆ. ನೀವು ಇದೇ ತರ ಮಾಡಿದ್ರೆ ಆ ಮೂಲ ಉದ್ದೇಶ ಏನಿತ್ತು, ಆ ಮೂಲ ಉದ್ದೇಶ ಏನಿದೆ, ಈ ಸಮಿತಿ ಕೊಟ್ಟಿರುವಂತ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ ಏನ್ ಕೊಟ್ಟಿದ್ದಾರೆ, ಈ ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ 2600 ಏನ್ ಕೊಟ್ಟಿದ್ದಾರೆ, ಅದರ ವೈಲೇಷನ್ ಇದು. ಅದರ ವೈಲೇಷನ್ ಒಂದು ಲೈನ್ ಅನ್ನ ಸುಮ್ಮನೆ ಓದ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಕ್ಕೆ. ಒಂದೇ ಲೈನು ಆ ಪುಸ್ತಕ, ಅವರ ಆದೇಶ ಅವ್ರು ಮಾಡಿರುವಂಥದ್ದು. ಯಾವುದಕ್ಕೆ ಉಪಯೋಗ ಮಾಡಬೇಕು, ಈ ಹಣವನ್ನ ಯಾವುದಕ್ಕೆ ಉಪಯೋಗ ಮಾಡಬೇಕು ಅನ್ನೋದು ಡೈರೆಕ್ಷನ್ ಅವ್ರು ಕೊಟ್ಟಿದ್ದಾರೆ. ಡೈರೆಕ್ಷನ್ ಕೊಟ್ಟಿದ್ದಾರೆ. ಸಬ್ ಪ್ಲಾನ್ ಸಬ್ ಪ್ಲಾನ್ ಅದನ್ನೇ ಸಬ್ ಪ್ಲಾನ್ ಹೇಳ್ತಾರೆ. ಇದು ಸಬ್ ಪ್ಲಾನ್ ಅಲ್ಲ, ಇದು ವಿಶೇಷ ಕಾನೂನು ಮಾಡಿರೋದು. ಸರಿ, ನಿಮ್ಗೆ ಬೇಕಾಗಿ ಕಾನೂನು ಮಾಡ್ಕೊಂಡಿದ್ದೀರಾ? ನೀವು ಮಾಡಿಲ್ಲ. ಅದಕ್ಕೆ SC ST ಗೆ ನೀವು ಮಾಡಿಲ್ಲ. ಅದೇ ನೀವು ಮಾಡಿಬಿಟ್ಟು ಒಂದ್ ಕೈಯಲ್ಲಿ ಕೊಟ್ಟು ಒಂದ್ ಕೈ ಕಿತ್ಕೊಂಡಿದ್ದೀರಾ ಅಷ್ಟೇ. ಬೇರೆ ಬದಲಾವಣೆ ಮಾಡಿದ್ರ? ಬೇರೆ ಏನು ಮಾಡಿಲ್ಲ. ನೀವು ಅಧಿಕಾರದಲ್ಲಿ 4 ವರ್ಷ ಏನ್ ಮಾಡಿದ್ರಿ? ಬೆಲ್ಲದವ್ರೆ ಅವರು ಏನ್ ಹೇಳ್ತಾರೆ ಉತ್ತರ ಕೊಡ್ತಾರೆ. ಚರ್ಚೆ ಮಾಡ್ತಾರೆ, ಚರ್ಚೆ ಮಾಡಬೇಕು. ಇದ್ದಾರಲ್ಲ, 50 ವರ್ಷ ಆದ್ಮೇಲೆ ಮಾಡಿ. ಆಯ್ತು, ಪ್ರತಿಪಕ್ಷ ನಾಯಕರು ಇದ್ದಾರೆ, ಅವರು ಮಾತಾಡ್ತಾರೆ. ನೀವೇಕೆ ಮಧ್ಯದಲ್ಲಿ ಹೋಗ್ತೀರಿ? ನಿಮ್ಗೆ ಆಶೀರ್ವಾದ ಮಾಡಲಿಲ್ಲ, ನೀವು ಇರಲಿಲ್ಲ. ನಿಮ್ಗೆ 1ನೇ ದಿನದಿಂದ ನಿಮ್ಗೆ ಆಶೀರ್ವಾದ ಮಾಡಿದ್ರಿ. ಬೆಲ್ಲ ಕೂತಲ್ಲಿ ಈಗ ಅಶ್ವಥ್ ಅವ್ರು ಇದ್ದಾರೆ, ಪ್ರತಿಪಕ್ಷ ನಾಯಕರು ಇದ್ದಾರಲ್ಲ ನೋಡಿ, ಅವರು ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಆ ಕಡೆಗೆ ಮಾತಾಡ್ಕೊಳ್ತಾರೆ. ಬೇರೆ ಯಾಕೆ ಎದ್ದು ಹೇಳ್ತೀರಿ? ಈಗ ನನಗೆ ಆಶ್ಚರ್ಯ ಆಗ್ತಾ ಇರೋದು, ಮುಖ್ಯಮಂತ್ರಿಗಳು ಯಾಕೆ ಪದೇ ಪದೇ ಕೋಪ ಮಾಡ್ಕಂತಾರೆ ಅಂತ. ಕೋಪ ಮಾಡಿ ಎಲ್ಲೋ ತಪ್ಪಿರ್ಬೇಕು. ಈ ಬಡ್ಜೆಟ್ ಮಾಡಿರೋದ್ರಲ್ಲಿ ಎಲ್ಲೋ ಅವ್ರ ಮನಸ್ಸಿಗೆ ಸಮಾಧಾನ ತಂದಿಲ್ಲ. ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಒಳಗಡೆ ಕೊರಗನ್ನ ಆಚೆ ಆಗ್ತಾ ಇದಾರೆ ಅವರು. ಆ ಕೊರಗು ಅವ್ರಿಗೆ ಅದನ್ನ ಆಚೆ ಆಗ್ತಾ ಇದಾರೆ ಅನ್ಸುತ್ತೆ. ನಾನು ಸಬ್ ಪ್ಲಾನ್ ಹೇಳ್ತಾ ಇರೋದು. ನಾನು ಓದ್ನಲ್ಲ, ಸಬ್ ಪ್ಲಾನ್ ಅಂತಾನೆ ಓದಿದ್ದು. ನಾನು ಬೇರೆ ಏನು ಹೇಳಿದೆ, ಸಬ್ ಪ್ಲಾನ್ ಅಲ್ಲೇ ಹೇಳಿದ್ದಾರೆ ಅವರು. ಅದರಲ್ಲಿ ಬೇಸಿಕ್ ಸ್ಕೀಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಥ್ರೂ ದ ಪ್ರಾವಿಷನ್ ಆಫ್ ದ ಡ್ರಿಂಕಿಂಗ್ ವಾಟರ್ ಸಪ್ಲೈ, ಲಿಂಕ್ ರೋಡ್, ಹೌಸಿಂಗ್ ಸೈಟ್ಸ್ ಎಕ್ಸೆಟ್ರಾ ಅಂತ ಹೇಳಿದ್ದಾರೆ. ನೀವು ಈಗ ಯೋಜನೆಗಳಿಗೆ ಕೊಟ್ಟಿದ್ದೀರಾ. ಕೇಳಿದ್ರೆ ನಾವು 2000 ಕೊಟ್ಟಿದ್ದೀರಿ, ಅದರ ದಲಿತರಿಗೆ ಈ ದುಡ್ಡನ್ನ ನಾವು ಹುಡುಕಿ ದಲಿತರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಕರೆಂಟು ಆ ಹುಡುಕಿ ದಲಿತರನ್ನೇ ಕೊಟ್ಟಿದ್ದೀರಿ, ಅವ್ರಿಗೆ ಈ ದುಡ್ಡನ್ನ ಕರೆಕ್ಟಾಗಿ ಅವ್ರಿಗೆ ತಗೊಂಡೋಗಿ ಅವ್ರಿಗೆ ರೀಚ್ ಆಗಿದೆ ಅಂತಾರೆ. ಈ ಬಸ್ಸಾಗ ಹೋಗೋರು ಕೊಟ್ಟಿದ್ದಾರಲ್ಲ, ಕಂಡಕ್ಟರ್ ದಿನ ಏನಾನ ಹಿಡಿದು ಹೇಳ್ತಾನಪ್ಪ, ನೀನ್ ಯಾರು ದಲಿತ, ಹತ್ತವಗೆ ದಲಿತ, ನೀನು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಏನು ಇಲ್ಲಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರ. ನೀವೇನ್ ಕೊಟ್ರಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಇಷ್ಟೊಂದು ದುಡ್ಡನ್ನ? ಅಂಕಿಅಂಶ ಇಲ್ಲಿ ಕ್ಲಿಯರ್ ಆಗಿದೆ ನಿಮ್ಗೆ.
ಆ ಜನಾಂಗಕ್ಕೆ ನೀವು ಕೊಡ್ಬೇಕಾದ್ರೆ ಆ ಅಂಕಿ ಅಂಶಗಳನ್ನ ತೆಗೆದುಕೊಂಡು ಕೊಡಬೇಕು. ಈ ಬಸ್ಸಲ್ಲಿ ಹೋಗೋರಿಗೆಲ್ಲ ಹೆಂಗ್ ಕೊಡ್ತೀರಾ ನೀವು? ಅಂದ್ರೆ ಈ ಸರ್ಕಾರ ಏನಂತ ಅರ್ಥ ನಾವು ಮಾಡ್ಕೋಬೇಕು. ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅಂದ್ರೆ, ಇವ್ರಿಗೆ ಪ್ಲಾನ್ ಅಲ್ಲಿ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ. ಅದನ್ನ ಫುಲ್ಫಿಲ್ ಮಾಡಕ್ಕೋಸ್ಕರ ದಲಿತರ ಅಮೌಂಟ್ ಅನ್ನ ತೆಗೆದಿದ್ದಾರೆ. ಇದು ನಮ್ಮ ನೇರ ಆಪಾದನೆ, ಇದರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಇದು ಕೂಡ ಈ ಜನಾಂಗದ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ಒಂದು ಕೊಡಿಲಿ ಪೆಟ್ಟನ್ನ ಹಾಕಿದ್ದಾರೆ. ನಾನು ಹೇಳೋದು, ಇವರು ಈಗ ಇದಕ್ಕೆ ಏನು 5 ಗ್ಯಾರಂಟಿಗೆ ಅವ್ರು ಯೂಸ್ ಮಾಡ್ತಾ ಇರೋದು 33%. ಗ್ಯಾರಂಟಿಗೆ 33% ಯೂಸ್ ಮಾಡ್ತಾವ್ರೆ. ಇನ್ನ 67%, ಇನ್ನು ಉಳಿದಿದ್ದು 67 ದುರ್ಯೋಧನ ಎಲ್ಲ ಸಿಮೆಂಟ್ ಮಂಜು ಎಲ್ಲ. ಇನ್ನು 67%. ಆ 67% ಆದ್ರೂ ಆ ಜನಾಂಗಕ್ಕೆ ಕೊಡ್ತಾ ಇದ್ದಾರಾ? 33% ತೆಗೆದ್ರು, ಇನ್ನು 67% ಇದೆ ಅಂತೇಳಿ ಅದನ್ನ ಏನಾನ ಕೊಡ್ತಾ ಇದ್ದಾರಾ ಅಂತ ನಾನು ನೋಡಿದೆ. ಅದಕ್ಕೂ ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಸಾಧ್ಯನೋ ಕತ್ರಿ ಹೊಡೆಯಕ್ಕೆ ಅಷ್ಟು ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಇದನ್ನೇನ್ ಮಾಡಿದ್ದಾರೆ, ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಅದರ ಕೆಲವು ಭಾಗಗಳನ್ನ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ರಾಜ್ಯದ ಪಾಲು ಭರಿಸುವಂತದಕ್ಕೆ ಅವರು ಈ ಬಡ್ಜೆಟ್ ಅಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ನನ್ಗೆ ಅರ್ಥ ಆಗದೆ ಇರೋವಂಥದ್ದು, ಇವರು ಕೊಟ್ಟಿರುವಂಥದ್ದು PWDಗೆ ಕೊಟ್ಟಿದ್ದಾರೆ. ಆಮೇಲೆ ಪ್ರವಾಸೋದ್ಯಮಕ್ಕೆ ಕೊಟ್ಟಿದ್ದಾರೆ. ನಮ್ಮ ಮಂತ್ರಿ ಇದ್ದಾರೆ. ಈಗ ನಾವು ಹುಡುಕ್ಬೇಕು, ನಂದಿ ಬೆಟ್ಟಕ್ಕೆ ಯಾರು ಬರ್ತಾರೆ, SC ಎಷ್ಟು ಜನ ಬಂದ, ST ಎಷ್ಟು ಜನ ಬಂದ, ಕೊಟ್ಟಿದ್ದಾರೆ. ಇಷ್ಟೇ ಆಗಿದ್ದಾರೆ. ನಾನು ಕೇಳ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಆರೋಗ್ಯ ಇಲಾಖೆಯ ಕಟ್ಟಡ ನಿರ್ವಹಣೆಗೆ 9,37,00,000 ಮತ್ತೆ STಯಲ್ಲಿ 3,74,00,000, ಒಟ್ಟು 12,13,00,000 ಆಗುತ್ತೆ ಆರೋಗ್ಯ ಇಲಾಖೆಯ ಕಟ್ಟಡಗಳಿಗೆ. ಇದು ಅವರ ನಿಮ್ಮ ಜಾತಿ ಉಪಯೋಜನೆಗಳು ಮತ್ತು ಬುಡಕಟ್ಟು ಉಪಯೋಜನೆಗಳು 2024-26ನೇ ಸಾಲಿನಲ್ಲಿ ಹಂಚಿಕೆ. ಇದು ಕರ್ನಾಟಕ ಸರ್ಕಾರ ಕೊಟ್ಟಿರುವಂತ ಪುಸ್ತಕ. ಇದು ಅವರೇ ಪ್ರಿಂಟ್ ಮಾಡಿ ನಮಗೆ ಕೊಟ್ಟಿರುವಂಥದ್ದು. ಇದರಲ್ಲಿ ಕೊಟ್ಟಿದ್ದಾರೆ. ಆಯುಷ್ ಕಚೇರಿಯ ನಿರ್ವಹಣೆಗೆ 3.70, STಯಿಂದ 1.74. ಇದನ್ನು ಓಕೆ ಮಾಡೋಣ, ಏನೋ ಆರೋಗ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಓಕೆ ಮಾಡೋಣ. ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರೇ, ಪ್ರಥಮ ದರ್ಜೆ ವಿಶ್ವವಿದ್ಯಾಲಯ ಕಟ್ಟಡಕ್ಕೆ 54 ಕೋಟಿ ಕೊಟ್ಟಿದ್ದಾರೆ. STಯಲ್ಲಿ 26 ಕೋಟಿ ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯಕ್ಕೆ ನನಗೆ ಗೊತ್ತಿಲ್ಲ, ನಾನು ಆ ಕಡೆ ಸ್ವಲ್ಪ ಗಮನ ಹರಿಸಿಲ್ಲ. ನಾನು ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಕೂಡ SC ವಿಶ್ವವಿದ್ಯಾಲಯ ಎಲ್ಲ ನಾವು ನೋಡಿದ್ದೀರಾ? ಎಲ್ಲೂ ನೋಡಿಲ್ಲ. ನಾವು ST ವಿಶ್ವವಿದ್ಯಾಲಯ ಎಲ್ಲೂ ನೋಡಿಲ್ಲ. ಆಗಿದ್ದಿದ್ರೆ ಈ ಹಣ ಅಲ್ಲಿ ಕೊಟ್ಟಿದ್ರೆ ಯಾರು ಪ್ರಶ್ನೆನೇ ಮಾಡ್ತಾ ಇರಲ್ಲ. ಹೌ ಕ್ಯಾನ್, ಯಾವ ಆಧಾರದ ಮೇಲೆ ನೀವು ಇವ್ರು ಕೊಟ್ರಿ ಇವ್ರಿಗೆ ವಿಶ್ವವಿದ್ಯಾಲಯಕ್ಕೆ? ನಿಮ್ಗೆ ಆ ಪ್ರಾವಿಷನ್ ಎಲ್ಲ ಇದೆ, ಕೊಡಕ್ಕೆ ಪ್ರಾವಿಷನ್ ಎಲ್ಲಿದೆ? ಆಮೇಲೆ ಪಾಲಿಟೆಕ್ನಿಕ್ ಕಟ್ಟಡಕ್ಕೆ ಅದಕ್ಕೂ ಒಂದು 9 ಕೋಟಿ ಕೊಟ್ಟಿದ್ದಾರೆ. IT ಪಾಲಿಸಿ ಮಾಡಕ್ಕೆ ಅದಕ್ಕೆ 10 ಕೋಟಿ ಒಂದ್ ಕಡೆ SCಗಳಿಂದ, STಯಿಂದ 4,80,00,000. ಆಮೇಲೆ ಆಶ್ಚರ್ಯ, ಲೋಕೋಪಯೋಗ ಇಲಾಖೆಗಳ ಅದಕ್ಕೆ 39.13, STಯಿಂದ 13.4. IBಗಳಿಗೆ ಎಷ್ಟು ಜನ ಓದ್ತೀರಪ್ಪ? SCಗಳು ಬಿಡೋದೇ ಕಷ್ಟ ನನ್ನ ತಿಳ್ ಪ್ರಕಾರ. IB ಕಟ್ಟಕ್ಕೂ ಈ ದುಡ್ಡೇ ಬೇಕಾ ನಿಮ್ಗೆ? IB ಕಟ್ಟಕ್ಕೂ ಈ ದುಡ್ಡನ್ನ ಯಾಕೆ ಉಪಯೋಗ ಮಾಡಿದ್ದೀರಾ? ಆಮೇಲೆ ಶಾಲಾ ಕಟ್ಟಡಗಳ ನಿರ್ವಹಣೆಗೆ, ರಿಪೇರಿಗೆ ಅದಕ್ಕೆ ದುಡ್ಡು 26 ಕೋಟಿ, 26.85.
ಎಸ್ಟಿಯಿಂದ 10.74, ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳು 150 ಕೋಟಿ, ಸೌಕರ್ಯ ಅದಕ್ಕೆ ಎಸ್ಟಿಯಿಂದ 7.99, ಪ್ರವಾಸೋದ್ಯಮ ನಮ್ಮ ಮಂತ್ರಿಗಳಿಗೆ ಗೊತ್ತಿಲ್ಲ ಇರಬೇಕು, ಪ್ರವಾಸೋದ್ಯಮ ಉತ್ತೇಜನ ಮಾಡಲು ಪ್ರಚಾರ ಮಾಡಕ್ಕೆ ಯಾವ ದಲಿತರ ಕಾಲೋನಿಯಲ್ಲಿ ಪ್ರವಾಸೋದ್ಯಮದ ನೀವು ಇದಾಕಿದ್ದೀರ, ಬೋರ್ಡ್ ಹಾಕಿದ್ದಾರೆ, ತೋರಿಸಿ ನೋಡೋಣ. ಯಾವ ದಲಿತರ ಕಾಲೋನಿಯಲ್ಲಿ ಪ್ರವಾಸೋದ್ಯಮದ ಬನ್ನಿ, ಹಂಪಿಗೆ ಬನ್ನಿ, ನಮ್ಮ ಯಲ್ಲಮ್ಮ ದೇವಸ್ಥಾನಕ್ಕೆ ಬನ್ನಿ, ಚಾಮುಂಡಿಗೆ ಬನ್ನಿ, ಮೈಸೂರಿಗೆ ಬನ್ನಿ, ಎಲ್ಲಿ ಹಾಕಿದ್ದೀರಾ ನೀವು? ಏನ್ ಕೊಟ್ರಿ ನೀವು ಅವ್ರಿಗೆ? ಅಂಗನವಾಡಿ ಕಟ್ಟಡಗಳ ನಿರ್ಮಾಣ, ದಲಿತರ ಅಂಗನವಾಡಿ ಅಲ್ಲ, ಜನರಲ್ ಎಲ್ಲರೂ ಓದ್ತಾರೆ, ಅದರಲ್ಲಿ ಎಲ್ಲ ಮಕ್ಕಳು ಹೋಗ್ತಾರೆ, ಅದರಲ್ಲಿ ಜಾತಿ ಏನು ಇರಲ್ಲ. ಅವ್ರಿಗೂ ದುಡ್ಡು ಕೊಟ್ಟಿದ್ದೀರಾ, 4,22,00,000, ಎಸ್ಟಿಯಿಂದ 1,99,00,000 ಕೊಟ್ಟಿದ್ದೀರಾ. ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ ಸನ್ಮಾನ್ಯ ಅಧ್ಯಕ್ಷರೇ? ಇವೆಲ್ಲನೂ ಕೂಡ ಇನ್ನೊಂದು ತಾವು ಆಶ್ಚರ್ಯ ಬೀಳ್ತೀರ, ಅದನ್ನ ಹೇಳ್ಬಿಟ್ರೆ. ಇನ್ನು ಬೇಕಾದಷ್ಟು ಆ ಥರದ್ದು ಇದೆ, ಹೇಳ್ತೀನಿ. ಇನ್ನು ರಾಜ್ಯದ ಪ್ರಧಾನಮಂತ್ರಿ ಕಿರು ಆರೋಗ್ಯದ್ದು ಇದೆ, ಆಮೇಲೆ ರಾಜ್ಯದ ಜಲಾಯನಕ್ಕೆ ಕೊಟ್ಟಿದ್ದಾರೆ ಇಲ್ಲಿನೂ ಕೂಡ, ಮತ್ತೆ ಇನ್ನೊಂದು ಅರಣ್ಯ ಇಲಾಖೆಗೆ ನಮ್ದು SC STಗಳದ್ದು ಅರಣ್ಯ ರೋಧನ ಆದಂಗೆ ಆಗಿದೆ ಈಗ. ಅರಣ್ಯ ಇಲಾಖೆ ನೀವು ಹೊಡೆದಾಡ್ತೀರಲ್ಲಪ್ಪ ಹಾಸನದವ್ರು ಜಾಸ್ತಿ. ಕೇಂದ್ರದ ಪಾಲು ಪ್ರಾಜೆಕ್ಟ್ ಆಫ್ ಟೈಗರ್ ಅಂಡ್ ಎಲಿಫೆಂಟ್, ಹುಲಿ ಹಿಡಿಯಕ್ಕೂ ಕೊಟ್ಟವ್ರ ನಾವು ಗೊತ್ತಿಲ್ಲ. SC ST ಜನ ಹುಲಿ ಹಿಡಿಕೆ ನಾವೆಲ್ಲ ಕೇಳ್ತೀರಿ, ಹೌದಾ ಹುಲಿಯಾ ಅಂತ ಕೇಳ್ತೀರಿ ನಾವೀಗ. ನಾವು ಹೌದಾ ಹುಲಿಯಾ ಅಂತ ಕೇಳ್ತೀವಿ. ಇದ್ರದ್ದು ಸ್ಟೇಟ್ ಶೇರ್ ಪ್ರಾಜೆಕ್ಟ್ ಟೈಗರ್ ಅಂಡ್ ಎಲಿಫೆಂಟ್ ಮತ್ತೆ 2 ಕೋಟಿ ಕೊಟ್ಟಿದ್ದಾರೆ. ಒಂದ್ ಕಡೆ 3,12,00,000 ಕೊಟ್ಟಿದ್ದಾರೆ. ಗ್ರೀನ್ ಇಂಡಿಯಾ ಮಿಷನ್ ಅದಕ್ಕೂ ಕೂಡ 34 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ನೀವು ಹುಲಿಗೂ ಕೂಡ ಅದರಲ್ಲಿ ಅದಕ್ಕೆ ಈ ಹುಲಿಗೂ SCಗಳು ಒಕ್ಕಲಿಗರು ಹುಲಿನ ಹುಡುಕ್ಬೇಕು. ನಾನೇನ ಅದಕ್ಕೆ ಅನುದಾನ ಕೊಡೋಣ, ನಮ್ಮ ಒಕ್ಕಲಿಗ ನಿಗಮದಿಂದ ಒಂದು ಅನುದಾನ ಕೊಡೋಣ, ಲಿಂಗಾಯತರು ಕೊಡೋಣ, ಅದಕ್ಕೆ ಪಂಚಮಶಾಲಿ ಇಲ್ಲ. ಆಮೇಲೆ ಪಂಚಮಶಾಲಿ ಅಂತ ಏನೋ ಹೇಳಿರ, ಪಂಚಮಶಾಲಿ ಅಂತಿಲ್ಲ, ಲಿಂಗಾಯತರು ಕೊಡ್ಕಣ. ಅಂದ್ರೆ ಈ ಹಣನ ಯಾವ ರೀತಿ ದುರುಪಯೋಗ ಆಗಿದೆ ಅಂತ ನಮ್ಮ ಕೇಂದ್ರ ಇಂದಿರಾ ಗಾಂಧಿಯವರು ಒಂದು ಪತ್ರ ಬರೆದಿದ್ದಾರೆ. ಗೌರವಾನ್ವಿತ ಶ್ರೀಮತಿ ಇಂದಿರಾ ಗಾಂಧಿಯವರು ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದಾಗ ಒಂದು ಪತ್ರ ಬರೆದಿದ್ದಾರೆ. ಅವರು ಎಲ್ಲಾ ರಾಜ್ಯಗಳಿಗೂ ಪತ್ರ ಬರೆದಿದ್ದಾರೆ. ಏನು ಅಂತ ಹೇಳಿದ್ರೆ, ನೋಡಿ ಈ ತರದ ಅನುಪಾತ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ, ಅವ್ರಿಗೂ ನಮಗೂ ಅಂತರ ಜಾಸ್ತಿ ಆಗ್ತಾ ಇದೆ. ಇದು ಅವರು ನಮ್ಮ ಎಲ್ಲರೂ ಒಟ್ಟಿಗೆ ಈಕ್ವಲ್ ಬರಬೇಕು ನಾವೆಲ್ಲ. ಅದಕ್ಕೋಸ್ಕರ ಮಹಾರಾಷ್ಟ್ರದವರು ಒಂದು ಮಾಡೆಲ್ ಮಾಡಿದ್ದಾರೆ. ಆ ಮಹಾರಾಷ್ಟ್ರದ ಮಾಡೆಲ್ ಅನ್ನ ಇಡೀ ದೇಶದ ಎಲ್ಲರೂ ಕೂಡ ಫಾಲೋ ಅಪ್ ಮಾಡಿ ಅಂತೇಳಿ ಎಲ್ಲಾ ರಾಜ್ಯಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರನೂ ಕೊಡ್ತೀನಿ ನಾನು ಮುಖ್ಯಮಂತ್ರಿಗೆ. ಪತ್ರ ಬರೆದಿದ್ದಾರೆ. ಅವ್ರೇನು ಹೇಳಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಈ SC ST ಹಣ ಇರ್ತೈತಿ, ಇವಾಗ 44,000 ಕೋಟಿ ಏನೋ ಕೊಟ್ಟಿದ್ದೀರಾ. 42,000 1 ಕೋಟಿ ಎಕ್ಸ್ಟ್ರಾ ಹೇಳ್ಬಿಟ್ಟೆ, ಸಾರಿ 1 ಕೋಟಿ ಎಕ್ಸ್ಟ್ರಾ ಹೇಳ್ಬಿಟ್ಟೆ, 42 ಅಂತ ಇಟ್ಕೊಳ್ಳಿ, 42,000 ಕೋಟಿ ಅಂತ ಅವ್ರೇನು ಮಾಡಲ್ ಹೇಳಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಗ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ಒಂದು ಮಾಡಿದ್ದಾರೆ. ನೀವು ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವ್ರಿಗೆ ಇದ್ರ ಬಗ್ಗೆ ರೈಟ್ಸ್ ಇರಬಾರ್ದು ಅಂತ ಹೇಳಿದ್ದಾರೆ. ಯಾರಿಗೆ ರೈಟ್ಸ್ ಇರಬೇಕು? ಮಾದೇವಪ್ಪ ಪತ್ತೆ ಇಲ್ಲ. ಆ ಸಮಾಜ ಕಲ್ಯಾಣ ಇಲಾಖೆಗೆ ಇಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು. ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಇಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು.
ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಅಂದ್ರೆ ಅವ್ನು ಪವರ್ಫುಲ್, ಎಷ್ಟು ಪವರ್ಫುಲ್ ಆಗ್ತಾನೆ ಅಂತ. ಆ ಮಂತ್ರಿ ಏನ್ ಮಾಡ್ತಾನೆ, ಯಾವ ರೀತಿ ಮುಖ್ಯಮಂತ್ರಿಗಳು ಒಂದು ತಿಂಗಳು ಮುಂಚೆನೆ ಎಲ್ಲಾ ಇಲಾಖೆಯನ್ನು ಕರೆದ್ಬಿಟ್ಟು ನಿಮ್ಗೆ ಎಷ್ಟೆಷ್ಟು ಬೇಕಪ್ಪ, ಎಷ್ಟೆಷ್ಟು ಖರ್ಚು ಮಾಡ್ತೀರಾ, ಸರಿ ಎಷ್ಟು ಖರ್ಚು ಮಾಡಿದ್ರಿ, ಯಾಕೆ ಖರ್ಚು ಮಾಡಿಲ್ಲ, ಇವೆಲ್ಲ ಪ್ರಶ್ನೆ ಅವ್ರು ಕೇಳಬೇಕು. ಆ ಮಂತ್ರಿ ಕೇಳ್ಬಿಟ್ಟು ಕಳೆದ ಬಾರಿ ನೀವೇನ್ ಮಾಡಿದೀರಾ, ಆ ಯೋಜನೆಗೆ ತಕ್ಕಂತೆ ಅವರು ಕೆಲವು ಯೋಜನೆಗಳನ್ನ ಅವರು ಡೂಪ್ಲಿಕೇಟ್ ಕೊಡ್ತಾರೆ. ಯಾವುದೋ ಇವಾಗ ಹೇಳಿದ್ರಲ್ಲ ಬಸ್ಸಲ್ಲಿ ಓಡಾಡೋಗೆಲ್ಲ, ಅಂಥವಕ್ಕಲ್ಲ, ರಿಯಲ್ ಆಗಿ ಆ ಜನಾಂಗಕ್ಕೆ, ಆ ಕೇರಿಗಳಿಗೆ, SC ST ಕೇರಿಗಳೇನಿದೆ ಆ ಕೇರಿಗಳ ಜನಾಂಗದ ವಿದ್ಯಾಭ್ಯಾಸ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಶೌಚಾಲಯ ಇರ್ಬೋದು, ಅವ್ರಿಗೆ ಹಣವನ್ನ ಕೊಡುವಂಥದಕ್ಕೆ ಆ ಇಲಾಖೆಗೆ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅವತ್ತೇ ಹೇಳಿದೆ. ಕೊಡಿ ಈಗ, ಅವಾಗ ಈ ತಾರತಮ್ಯ ಕಡಿಮೆ ಆಗುತ್ತೆ. ನೀವು ಕೊಟ್ಟಿಲ್ಲ. ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟೇ ದೊಡ್ಡ ಇದು ಮಾನಪಲ್ಲಿ, ಅವ್ರನ್ನೇನು ಹಿಡಿಯೋರು ಕೇಳೋರು ಏನೂ ಇಲ್ಲ, ಅವರೇ ಎಲ್ಲ ಮುಖ್ಯಮಂತ್ರಿಗೆ ಅಧ್ಯಕ್ಷತೆ ಕೊಟ್ಟು ಎಲ್ಲ ಬರೆದು ಕೊಟ್ಬಿಡ್ತಾರೆ. ಆ ಡಿಪಾರ್ಟ್ಮೆಂಟ್ ಏನು ಇದೇ ಇಲ್ಲ, ಮರ್ಯಾದೆನೇ ಇಲ್ಲ, ಸ್ವತಂತ್ರ ಇಲ್ಲ. ಆ ಡಿಪಾರ್ಟ್ಮೆಂಟ್ಗೆ ಸ್ವತಂತ್ರವಾಗಿ ಹಂಚಬೇಕು. ಅದರಲ್ಲಿ ಹೇಳಿದ್ದಾರೆ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ. ಇದರಲ್ಲಿ ಪ್ಲಾನ್ ಅಲ್ಲಿ ಯಾವ ಟು ಮಾನಿಟರ್ SC ST ಹಣನ ಒಂದು ನ್ಯಾಯ ಪೈಸೆ ದುರುಪಯೋಗ ಆಗುವಂತ ಮಾನಿಟರ್ ಮಾಡೋ ಅಧಿಕಾರನೂ ಆ ಇಲಾಖೆ ಕೊಟ್ಟಿದ್ದಾರೆ. ನೀವೆಲ್ಲಿ ಕೊಟ್ಟಿದ್ದೀರಾ? ಸನ್ಮಾನ್ಯ ಅಧ್ಯಕ್ಷ, ರಾಜ್ಯ ನೀವೆಲ್ಲಿ ಕೊಟ್ಟಿದ್ದೀರಾ? ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಕೊಟ್ಟಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.